32 ವರ್ಷ ಮಗು ಬಂದು ನಾನು ತಿನ್ನಕ್ಕಾಗ್ತಾ ಇಲ್ಲ, ನುಂಗಕ್ಕಾಗ್ತಾ ಇಲ್ಲ, ಉರಿ ಆಗ್ತಾ ಇದೆ, ಪ್ರತಿ ಕ್ಷಣ ನರಕ ಅನುಭವಿಸ್ತಾ ಇದ್ದೀನಿ. ಕೊರಲೆ ಮುದ್ದೆ ಊಟ ಮಾಡಿಸಿ, ಕೊರಲೆ ಗಂಜಿ ಊಟ ಮಾಡಿಸಿ, ಉರಿ ಇಲ್ಲ, ಆರಾಮಾಗಿ ಈಗ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳಂಗೆ ಮಾಡಿದಾಗ ಗಿವ್ ಮಿ ಎ ಪ್ರೂಫ್ ಅಂತ. ಏನು ಪ್ರೂಫ್ ಕೊಡಬೇಕು? ಮತ್ತೆ ಅವ್ರ ತರ ಹೋಗಿ ಆ ಟೆಕ್ನಾಲಜಿನ ಬಳಸಿ ಇದು ಮಾಡಿ ಅದು ಮಾಡಿ ಇದು ಇಲ್ಲ ಅದು ಇಲ್ಲ ಅಂತ ತೋರಿಸಿದ್ರೆ ನಾನು ಪ್ರೂಫ್ ಕೊಟ್ಟಂಗೆ. ಮುಂಚೆ 5 ಹೆಜ್ಜೆಗೆ ಹಾಕದೇ ಇರೋನು ಈಗ 500 ಮೀಟರು ವೇಗದಲ್ಲಿ ಸೈಕಲ್ ಓಡಿಸಿ 10 ಗಂಟೆ ಸೈಕಲ್ ಓಡಿಸಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಗಿವ್ ಮಿ ಪ್ರೂಫ್ ಅಂತಾರೆ. ಅಂದರೆ ಆ ಥರ ಮಾಡಿದ್ರೇನೇ ವೈಜ್ಞಾನಿಕತೆ ಅಂತ ನಮ್ಮನ್ನ ನಂಬಿಸ್ತಾರೆ. 6 ವಾರದಲ್ಲಿ ಗಾಯ ವಾಸಿಯಾಗತ್ತೆ. ಆ ಚೆಂಡು ಹೂವಿನ ರಸವನ್ನ ನೀವು ದಿವಸ ಹರಿದು ಅದರ ಮೇಲೆ ಗಾಯದ ಮೇಲೆ ಹಾಕು, 3 ದಿವಸಕ್ಕೆ ಕಮ್ಮಿ ಆಗತ್ತೆ, 5 ವಾರಕ್ಕೆ ನಡೆಯಂಗಾಗತ್ತೆ, 6 ತಿಂಗಳಲ್ಲಿ ಬೆರಳು ಮುಂಚೆ ಹೆಂಗೆ ಕಾಣಿಸ್ತಾ ಇದೆಯೋ ಹಂಗೆ ಕಾಣಿಸ್ತಾ ಇದೆ. ಗ್ಯಾಂಗ್ರೀನ್ ವಾಸಿಯಾಗಿದೆ. ನಿಮ್ಮ ಲೆಕ್ಚರ್ ಕೇಳ್ಬಿಟ್ಟು ನಾವು ಕೊರಲೆ ತಿಂದಿದ್ವಿ, ಈಗ ಎಷ್ಟು ಮಟ್ಟಿಗೆ ಮೋಸ ಆಗಿದೆ ಅಂದ್ರೆ ಕೊರಲೆ ಸಿಗ್ತಾ ಇಲ್ಲ ಡಾಕ್ಟ್ರೆ ಅಂತ ಜನ ಫೋನ್ ಮಾಡಕ್ ಶುರು ಮಾಡಿದ್ದಾರೆ. ನನ್ನ ಹತ್ರ ಇಲ್ಲಪ್ಪ ಅಂದ್ರೆ ಈಗ ಆಗ್ಲೇ ಬೆಳೆಸಿರೋದು ಅಪ್ಪಿತಪ್ಪಿ ಯಾರೋ ಅಲ್ಲಿ ಇಲ್ಲಿ ಬೆಳೆಸಿರೋದು ಮುಗ್ದೋಗಿದೆ. ಈಗ ಎಲ್ಲೂ ಕೊರಲೆ ಸಿಗ್ತಾ ಇಲ್ಲ. ಯಾಕಂದ್ರೆ ಕೊರಲೆ ಯಾರು ಬೆಳಿತಾ ಇರ್ಲಿಲ್ಲ ಹಿಂದೆ. ಪಾಪ ಬೆಳೆಸಿ ರೈತರು ಈ ಬಡಭೂಮಿ ಆ ಕೊರಲೆ ಎಂತದ್ದು ಗೊತ್ತಾ? 2.5 ತಿಂಗಳಲ್ಲಿ ನೀವು ನೆರಳಿನಲ್ಲಿ ಈ ತೆಂಗಿನ ಮರಳು ಭೂಮಿಗಳನ್ನ ಸೃಷ್ಟಿ ಮಾಡ್ಕೊಂಡಿದೀವಿ. ಆ ಮರಳು ಭೂಮಿಯಲ್ಲಿ ಹಾಕ್ರಿ, 2.5 ತಿಂಗಳಿಗೆ ಸ್ಥಿಲಿ ಉಳುಮೆ ಮಾಡಿ ಹಾಕ್ರಿ. ನೀವು ಆ ತೆಂಗಿಗೆ ಕೊಡ್ತಕ್ಕಂಥ ನೀರಿನ ಒಂದು ತೇವಾಂಶದಲ್ಲೇ ಅದನ್ನು ಬೆಳೆಸ್ಕೋಬಹುದು. ವರ್ಷಕ್ಕೆ 3 ಬೆಳೆ ತೆಗಿಬೋದು. 2.5 ತಿಂಗಳು 70 ದಿವಸ 75 ದಿವಸಕ್ಕೆ ನಿಮಗೆ ಬೆಳೆ ಬಂದ್ಬಿಡುತ್ತೆ. ಕೊರಲೆ ಬೆಳೆಯಕ್ಕಾಗದೆ ಬಿಸಾಕಿ ಬಿಟ್ಟುಬಿಟ್ಟಿದ್ದಾರೆ. ಈಗ ನಾನು ಕೊರಲೆ ಅತಿ ಉತ್ತಮವಾದ ಧಾನ್ಯ, ಅದರಲ್ಲಿ 12.5% ನಾರಿದೆ, 18.5% ವಿಟಮಿನ್ಗಳಿದೆ, ಪ್ರೋಟೀನ್ ಇದೆ. ಇದೆಲ್ಲ ಮೀರಿ ಕೊರಲೆಯನ್ನು ತಿಂದರೆ ನಿಮಗೆ ಕೂದಲಿಂದ ಉಗುರ ತನಕ ಎಲ್ಲ ಅಂಶಗಳು ನಿರ್ಮಲ ಆಗತ್ತವೆ ಅಂತ ಹೇಳ ಶುರು ಮಾಡಿದ ಮೇಲೆ ಅದನ್ನ ತಿಂದು ಅದರ ಗುಣತ್ವವನ್ನ ಫಲಿತಾಂಶವನ್ನ ಅನುಭವಿಸಿ ನನಗೆ ಕೊರಲೆ 10 kg ಅಲ್ಲ 20 kg ಅಲ್ಲ 40 kg ಬೇಕು ಅಂತ ಈ ರೋಗ ಬಂದಿರೋ ಜನ ಮೂಟೆ ಮೂಟೆ ಕಟ್ಕೊಂಡು ಈಗ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಬೆಳೆಸಿರೋ ರೈತರ ಕಂಗಾಲಾಗಿ ನೋಡ್ತಾ, ಅಯ್ಯೋ ಕೊರಲೆ ಬೆಳೆಸ್ಬೇಕಿತ್ತಲ್ಲ, ನಾನು ಬೆಳೆಸಲಿಲ್ವಲ್ಲ ಅಂತ ಈಗ ರೈತರೆಲ್ಲ ಒದ್ದಾಡ್ತಾ ಇದ್ದಾರೆ.